ಹರೇ ಕೃಷ್ಣ. ನಾನು ಒಂದು ತುಂಬ ಅಂದರೆ ತುಂಬ ಸಿಕ್ಕ ಪುಸ್ತಕಗಳನ್ನೆಲ್ಲ ಓದ್ತಾ ಇರ್ತೀನಿ. ಕತೆ ಬುಕ್ಸ್ ಆಗಿರ್ಬೋದು, ಈ ಖಾರ ಮಂಡಕ್ಕಿ ತಿಂದೆ ಪೇಪರಲ್ಲಿ ಏನಾದರೂ ಇದ್ದರೆ ಅದನ್ನು ಕೂಡ ಓದ್ತೀನಿ. ಅದೊಂದು ಅಭ್ಯಾಸ. ಒಂದು ಸರ್ತಿ ಕೂತ್ಕೊಂಡ್ರೆ ಅದು ಮುಗಿಸ್ಬೇಕು, ಅದರಲ್ಲಿ ಏನಿದೆ ಅಂತ ತಿಳ್ಕೊಬೇಕು ಅಂತ. ಬಟ್ ನನಗೆ ಅಷ್ಟು ಪುಸ್ತಕಗಳೆಲ್ಲ ಓದಿದ್ರು, ಗ್ರಂಥಗಳು ಓದಿದೆ. ಏನೋ ಭಗವದ್ಗೀತೆ ಇಂಥ ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಿದ್ರೂ ಇನ್ನೂ ಉತ್ತರ ಏನೋ ಕ್ವಶನ್ ಏನೋ ಆನ್ಸರ್ ಬೇಕು, ನನಗೇನೋ ಏನೋ ಕ್ವಶನ್ಸ್ ಇತ್ತು. ಬಟ್ ಯಾವಾಗ ನಾನು ಉಪನಿಷತ್ಗಳನ್ನು ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ, ಉಪನಿಷತ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಶುರು ಮಾಡಿದೆ, ಆವಾಗ ನನಗೆಲ್ಲದಕ್ಕೂ ಕ್ಲಾರಿಟಿ ಸಿಗ್ತಾ ಬಂತು. ಹುಡುಕಾಟ ಕಡಿಮೆ ಆಯಿತು, ಪ್ರಶ್ನೆಗಳು ಕಡಿಮೆ ಆಯಿತು. ಮನಸ್ಸು ಯಾವಾಗಲೂ ಪ್ರಶಾಂತವಾಗಿ ಮೌನವಾಗಿ ಇರೋ ಥರ ಅನ್ನಿಸ್ತಾ ಇದೆ. ಉಪನಿಷತ್ತುಗಳು ಅಂದರೆ ಫಸ್ಟ್ ಉಪನಿಷತ್ತುಗಳ ಬಗ್ಗೆ ನಾನು ಹೇಳ್ತೀನಿ. ಇದು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ತತ್ವಶಾಸ್ತ್ರದ ಅತ್ಯಂತ ಮಹತ್ವದ ಒಂದು ಭಾಗ ಇದು. ಈ ಉಪನಿಷತ್ತುಗಳೆಂದರೆ ಇದು 3 ಪದಗಳು ಕೂಡ ಸಂಸ್ಕೃತದಿಂದನೇ ಇರೋದು. ಉಪ ಅಂದರೆ ಹತ್ತಿರ, ನಿ ಅಂದರೆ ನಿಷ್ಠೆಯಿಂದ, ಶತ್ ಅಂದರೆ ಕುಳಿತುಕೊಳ್ಳುವುದು ಅಂತ ಅರ್ಥ. ಅಂದರೆ ಗುರುಗಳ ಹತ್ತಿರ ಕುಳಿತು ಅವರ ಬೋಧನೆಗಳನ್ನು ಶ್ರದ್ಧೆಯಿಂದ ಕೇಳಿ ಜ್ಞಾನವನ್ನು ಪಡೆಯುವುದು ಅಂತ ಅರ್ಥ. ಉಪನಿಷತ್ತುಗಳು ವೇದಗಳ ಕೊನೆಯ ಭಾಗವಾದ ಒಂದು ವೇದಾಂತ ಅಂತ ಕರೀತಾರೆ. ಉಪನಿಷತ್ತುಗಳನ್ನು ಇದು ವೇದಗಳ ಕೊನೆಯ ಭಾಗ ಆಗಿರೋದ್ರಿಂದ ಇವುಗಳನ್ನು ವೇದಾಂತ ಅಂತ ಕರೀತಾರೆ. ಇವುಗಳು ಆತ್ಮ, ಪರಮಾತ್ಮ, ಬ್ರಹ್ಮಜ್ಞಾನ ಮತ್ತು ಮೋಕ್ಷದಂಥ ಆಳವಾದ ವಿಷಯಗಳನ್ನು ನಮಗೆ ತಿಳಿಸ್ಕೊಡ್ತವೆ ಇವು. ಇದನ್ನು ಯಾರು ಬರೆದ್ರು? ಇದನ್ನು ಒಬ್ಬರೇ ಬರೆದಿದ್ದಾರೆ ಅನ್ನೋದಕ್ಕೆ ಇಲ್ಲ. ಇದು ಏನು ಬರೆದಿದ್ದಾರೆ ಅನ್ನೋದಕ್ಕೂ ಕೂಡ ಯಾವುದೇ ಥರ ಸಾಕ್ಷ್ಯಗಳಿಲ್ಲ. ಇವುಗಳನ್ನು ಗುರುಗಳು ಶಿಷ್ಯರಿಗೆ ಮೌಖಿಕವಾಗಿ ಬೋಧಿಸ್ತಾ ಬರ್ತಾರೆ. ಇವಳ ರಚನೆ ಒಂದು ಕ್ರಿಸ್ತಪೂರ್ವ 800ರಿಂದ 500 ವರ್ಷಗಳವರೆಗೆ ಇರ್ಬೋದು ಅಂತ ಇತಿಹಾಸಕಾರರು ನಂಬ್ತಾರೆ ಅಷ್ಟೇ. ಬಟ್ ಇಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಈ ಜ್ಞಾನವನ್ನು ಪಡೆದ ಋಷಿ ಮುನಿಗಳು ತಮ್ಮ ಅನುಭವಗಳನ್ನು, ಬೋಧನೆಗಳನ್ನು ವಿವರಿಸ್ತಾ ಬಂದಿದ್ದಾರೆ. ಆದ್ದರಿಂದ ಇದಕ್ಕೆ ಯಾವುದೇ ನಿರ್ದಿಷ್ಟವಾದ ಲೇಖಕರಿಲ್ಲ. ಉಪನಿಷತ್ತುಗಳ ಸಂಖ್ಯೆ ಮತ್ತು ಮುಖ್ಯ ಉಪನಿಷತ್ತುಗಳಂತ ಅಂದರೆ ಒಟ್ಟು 108 ಉಪನಿಷತ್ತುಗಳಿವೆ. ಮುಕ್ತಿಕ ಉಪನಿಷತ್ ಅಂತ ಹೇಳ್ತಾರೆ ಇದಕ್ಕೆ. ಆದರೆ ಇವುಗಳಲ್ಲಿ 10 ಪ್ರಮುಖ ಉಪನಿಷತ್ತುಗಳನ್ನು ದಶೋಪನಿಷತ್ ಅಂತ ಹೇಳಿ ಕರೀತಾರೆ. ಇವುಗಳಿಗೆ ಶಂಕರಾಚಾರ್ಯರು ಭಾಷ್ಯವನ್ನು ಬರೆದಿದ್ದಾರೆ. ಆದಿಶಂಕರಾಚಾರ್ಯರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಅವರು ಯಾವ ರೀತಿ ಈ ಭಜಗೋವಿಂದಂ ಯಾಕೆ ಬರೆದ್ರು, ಇದೆಲ್ಲ ತುಂಬ ಅದ್ಭುತ. ಅದನ್ನೆಲ್ಲ ತಿಳ್ಕೊಳೋದಕ್ಕೆ ನಾನು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ, ಅದೇ ನನ್ನ ಹತ್ರ ಬಂದು ತಿಳಿಯೋ ಥರ ಮಾಡಿದೆ ಅಂತ ಅಂದ್ಕೊತೀನಿ. ನಾನು ಯಾವುದಾದ್ರೂ ಒಂಚೂರು ಅಲ್ಪ ಸ್ವಲ್ಪ ಜ್ಞಾನ ಕಲಿತಿದ್ರೆ ಅದು ಈ ಉಪನಿಷತ್ತುಗಳು, ಭಗವದ್ಗೀತೆ, ಭಾಗವತಮಿಂದನೇ ಅಂತ ಹೇಳ್ತೀನಿ. ಅದರಲ್ಲಿ 10 ಯಾವ್ಯಾವುದಂದರೆ ಈಶಾವಾಸ್ಯ ಉಪನಿಷತ್ ಅಂತ. ಈ ಉಪನಿಷತ್ ಏನು ಹೇಳುತ್ತೆ ಅಂದರೆ ಬದುಕಿನಲ್ಲಿ ನಿರ್ಲಿಪ್ತತೆ ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. ನೆಕ್ಸ್ಟು ಕೇನ ಉಪನಿಷತ್ ಅಂದರೆ ಪರಬ್ರಹ್ಮನ ಶಕ್ತಿಯ ಬಗ್ಗೆ ವಿವರಿಸುತ್ತೆ ಇದು. ನೆಕ್ಸ್ಟು ಕಠ ಉಪನಿಷತ್, ಇದು ಆತ್ಮದ ಅಮರತ್ವವನ್ನು ಯಮ ಮತ್ತು ನಚಿಕೇತರ ಸಂಭಾಷಣೆಯ ಮೂಲಕ ತಿಳಿಸುತ್ತದೆ. ಇದು ನೆಕ್ಸ್ಟು ಪ್ರಶ್ನ ಉಪನಿಷತ್ತು 6 ಜನ ವಿದ್ಯಾರ್ಥಿಗಳು ಋಷಿ ಪಿಪ್ಪಲಾದರನ್ನು ಕೇಳಿದ 6 ಪ್ರಶ್ನೆಗಳಿಗೆ ಉತ್ತರಿಸುತ್ತೆ ಇದು. ಮತ್ತು ಮುಂಡಕ ಉಪನಿಷತ್ತು ಸತ್ಯಮೇವ ಜಯತೆ, ಸತ್ಯವೊಂದೇ ಜಯಿಸೋದು ಎಂಬ ನುಡಿಮುತ್ತು ಇದೇ ಉಪನಿಷತ್ತಿನಿಂದ ಬಂದಿರೋದು. ಇದು ಪರ ಅಂದರೆ ಜ್ಞಾನ, ಅಪರ ಅಂದರೆ ಭೌತಿಕ ಜ್ಞಾನ. ಈ ವಿದ್ಯೆಗಳ ಪರ ಮತ್ತು ಅಪರ ವಿದ್ಯೆಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಮಾಂಡುಕ್ಯ ಉಪನಿಷತ್ತು ಈ ಓಂಕಾರದ ಮಹತ್ವ ಮತ್ತು ಆತ್ಮದ 4 ಸ್ಥಿತಿಗಳ ಬಗ್ಗೆ ವಿವರಿಸುತ್ತದೆ. ತೈತ್ತೆರೀಯ ಉಪನಿಷತ್ತು ಅಂದರೆ ಪಂಚಕೋಶಗಳು ಇದಾವಲ್ಲ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ, ಈ ಕೋಶಗಳ ಬಗ್ಗೆ ಹೇಳುತ್ತಿದ್ದು. ಇನ್ನೊಂದು ಐತರೇಯ ಉಪನಿಷತ್ತು ಅಂದರೆ ಸೃಷ್ಟಿಯ ಪ್ರಕ್ರಿಯೆ ಹೇಗಾಯಿತು ಅನ್ನೋದನ್ನು ವಿವರಿಸುತ್ತೆ. ಇನ್ನೊಂದು ಚಾಂದೋಗ್ಯ ಉಪನಿಷತ್ತು, ಅದು ತತ್ವಂ ಅಸಿ, ನೀನು ಅದೇ ಅಂದರೆ ತತ್ವಮಸಿ, ನೀನು ಅದೇ, ಅಹಂ ಬ್ರಹ್ಮಾಸ್ಮಿ, ಇದೆಲ್ಲ ಹೇಳ್ತಾರಲ್ಲ, ಈ ಉಪನಿಷತ್ತು ವಿವರಿಸುತ್ತೆ. ಬೃಹದಾರಣ್ಯಕ ಉಪನಿಷತ್ತು ಇದೇನೆಂದರೆ
ದೊಡ್ಡ ಉಪನಿಷತ್ತಿದು, ತುಂಬ ದೊಡ್ಡ ಉಪನಿಷತ್ತು. ಇದರಲ್ಲಿ ಆತ್ಮ ಮತ್ತು ಬ್ರಹ್ಮನ ಬಗ್ಗೆ ವಿವರವಾಗಿ ಹೇಳುತ್ತಿದ್ದು. ಇದಲ್ಲದೆ ತುಂಬ ಬರ್ತವೆ. ಶ್ವೇತಾಶ್ವತರ, ಕೌಶಿತಕಿ ಮತ್ತು ಮೈತ್ರಾಯಣಿಯಂತಹ ಇನ್ನೂ ತುಂಬ ಉಪನಿಷತ್ತುಗಳು ಬರ್ತವೆ. ಉಪನಿಷತ್ತುಗಳು ಇವು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಇವು ಬದಲಾಗಿ ಜೀವನದ ಅತ್ಯಂತ ಗಹನವಾದ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಪ್ರಶ್ನೆಗಳಿರಲಿ, ಒಂದು ಕಥೆಗಳ ರೂಪದಲ್ಲಿ ಅದನ್ನು ನಾವು ಕಥೆ ಅಂತ ಭಾವಿಸಬಾರ್ದು. ಅದರದ್ದು ಇಂದಿನ ಆಳವಾದ ಅರ್ಥವನ್ನು ನಾವು ತಿಳ್ಕೊಬೇಕು. ನಿಮಗೇನಾದರೂ ಉಪನಿಷತ್ತು ಬಗ್ಗೆ ತಿಳ್ಕೊಬೇಕು, ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ನನಗೆ ಕೇಳಿ, ನಾನು ಉತ್ತರಿಸ್ತೀನಿ ಅಂತ ಅಂದ್ಕೊಬೇಡಿ. ನಾನು ಯಾರಿಂದನೂ ಪಡೆದಂತಹ ಜ್ಞಾನದಿಂದ ನಾನು ತಿಳ್ಕೊಂಡಿರೋದು, ನಾನು ಅರ್ಥ ಮಾಡ್ಕೊಂಡಿರೋದು ನಿಮ್ಗೆ ನಾನು ಹೇಳ್ಕೊಡ್ತೀನಿ. ಓಕೆನಾ? ಹರೇ ಕೃಷ್ಣ.